ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಅರ್ಚನಾ ಗ್ಲಾಮರ್ ಗೈಡ್ಗೆ ಸ್ವಾಗತ. ಇವತ್ತಿನ ಟಾಪಿಕ್, ಈಗ ನೀವು ಫಂಕ್ಷನ್ಗೆ ಎಲ್ಲ ಹೋಗಬೇಕಾ, ಆಗ ನಿಮ್ಮ ಮುಖ ತುಂಬಾ ಗ್ಲೋ ಆಗಬೇಕಾ ಅಂದರೆ ಗೋಲ್ಡ್ ಫೇಶಿಯಲ್ ಮಾಡಿದರೆ ಯಾವ ಥರ ಗ್ಲೋ ಬರ್ತದೆ ಸ್ಕಿನ್ನಿಗೆ, ಅದೇ ರೀತಿ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ನಾವು ಗೋಲ್ಡನ್ ಫೇಶಿಯಲನ್ನು ಮಾಡ್ಕೊಳ್ಬೋದು. ಇವತ್ತು ನಾನು ಜಾಸ್ತಿ ಏನೀಗ ಮೇಕಪ್ ಎಲ್ಲ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಈಗ ಫೇಶಿಯಲ್ ಮಾಡಲಿಕ್ಕಿದೆ ಅಲ್ವಾ. ಸೊ ಮುಖಕ್ಕೆ ಯಾವುದೇ ರೀತಿಯ ಮೇಕಪ್ಪನ್ನು ಅಪ್ಲೈ ಮಾಡಲಿಲ್ಲ. ಕಣ್ಣಿಗೆ ನೋಡಿ, ಕಣ್ಣಿಗೆ ಕೂಡ ಯಾವುದೇ ರೀತಿ ಕಾಡಿಗೆ ಕಾಜಲ್ ಯಾವುದು ಕೂಡ ಅಪ್ಲೈ ಮಾಡಲಿಲ್ಲ. ಈ ಥರ ಇದೆ ಫೇಸ್ ನೋಡಿ. ಇಲ್ಲೆಲ್ಲ ಸ್ವಲ್ಪ ಡಲ್ ಆಗಿದೆ, ವಿಂಟರ್ ಅಲ್ಲ, ಸ್ಕಿನ್ನೆಲ್ಲ ಸ್ವಲ್ಪ ಡ್ರೈ ಇದೆ. ಫಂಕ್ಷನ್ಗೆ ಹೋಗಬೇಕಾದ್ರೆ ನಾವು ಗೋಲ್ಡ್ ಫೇಶಿಯಲ್ ಮಾಡ್ತೇವೆ. ಗೋಲ್ಡ್ ಫೇಶಿಯಲ್ ಅಂದರೆ ಈಗ ಪಾರ್ಲರಿಗೆ ಹೋಗಿ ಗೋಲ್ಡ್ ಫೇಶಿಯಲ್ ಮಾಡೋದು ಅಂತ ಹೇಳಿದರೆ ತುಂಬಾ ಕಾಸ್ಟ್ಲಿ ಆಗುತ್ತೆ. ಆದರೆ ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಈ ಗೋಲ್ಡ್ ಫೇಶಿಯಲನ್ನು ಮಾಡ್ಬೋದು. ಈಗ ಒಂದು 3 ದಿವಸ ಬಿಟ್ಟು ಗೋಲ್ಡ್ ಫೇಶಿಯಲ್ ಇದು ಫಂಕ್ಷನ್ ಇದೆ ಅಂತಾದರೆ 1-2 ದಿನ ಮೊದಲೇ ನಾವು ಮನೆಯಲ್ಲಿ ಆರಾಮ್ಸೆ ಮಾಡ್ಕೊಳ್ಬೋದು. ಹೇಗೆ ಮಾಡೋದು, ಏನೇನೆಲ್ಲ ಬೇಕು, ಅದರ ಸ್ಟೆಪ್ಸ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಅದಕ್ಕೂ ಮೊದಲು ನೀವು ಈ ವಿಡಿಯೋನ, ಈ ಚಾನಲ್ನ ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈಗ ಕೆಲವು ವೀಡಿಯೋಸ್ ಅಷ್ಟೇ ಹಾಕಿದ್ದೇನೆ, ಇನ್ನೂ ಕೂಡ ಬೇರೆ ಬೇರೆ ಬ್ಯೂಟಿ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ ನಿಮ್ಮ ಜೊತೆ. ಹಾಗೆ ನೀವು ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಫಸ್ಟ್ ನಾವು ಗೋಲ್ಡ್ ಫೇಶಿಯಲನ್ನು ಹೇಗೆ ಮಾಡೋದು, ಫಸ್ಟ್ ಸ್ಟೆಪ್ ಏನು ಅನ್ನೋದನ್ನು ನೋಡುವ. ಅದಕ್ಕೂ ಮೊದಲು ನಾನು ಒಮ್ಮೆ ಮುಖವನ್ನು, ಇದು ಕೂದಲನ್ನೆಲ್ಲ ಫೇಶಿಯಲ್ ಮಾಡಬೇಕಲ್ಲ, ಕೂದಲನ್ನೆಲ್ಲ ಸ್ವಲ್ಪ ಮೇಲೆ ಕಟ್ಟಿಕೊಂಡು ಸ್ಟಿಕ್ಕರೆಲ್ಲ ತೆಗೆದು ರೆಡಿಯಾಗಿ ಬರ್ತೇನೆ ಫೇಶಿಯಲ್ಗೆ. ಫೇಶಿಯಲ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್ ಮಾಡಲಿಕ್ಕೆ ಯಾವುದೆಲ್ಲ ಐಟಮನ್ನು ಹಾಕಬೇಕು, ಹೇಗೆ ಮಾಡೋದು ಅಂತ ಹೇಳಿ ವಿಡಿಯೋ ನೋಡಿಕೊಂಡು ಬನ್ನಿ, ಆಮೇಲೆ ಕ್ಲೆನ್ಸ್ ಮಾಡಿ. ಫೇಶಿಯಲ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಕ್ಲೆನ್ಸ್ ಮಾಡಬೇಕು. ಫೇಸನ್ನು ಕ್ಲೆನ್ಸ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ನಾನು ಚಿಟಿಕೆಯಷ್ಟು ಕಸ್ತೂರಿ ಮಂಜನವನ್ನು ತಗೊಂಡಿದ್ದೇನೆ. ಕಸ್ತೂರಿ ಅರಸಿನ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ. ಅದರ ಜೊತೆ 1 ಸ್ಪೂನಷ್ಟು ಅಲವರ ಜೆಲ್ಲನ್ನು ತಗೊಂಡಿದ್ದೇನೆ. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನೀವು ಅಡುಗೆಗೆ ಬಳಸುವ ಅರಸಿನವನ್ನು ಬಳಸದೇ ಇದ್ದರೆ ಒಳ್ಳೆಯದು. ಕಸ್ತೂರಿ ಮಂಜನ ಅಂತ ಹೇಳುವಂಥದ್ದು ನಿಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗ್ತದೆ. ಇದು ಸ್ಕಿನ್ನಿಗೆ ತುಂಬಾ ಇಫೆಕ್ಟಿವ್. ನೀವು ಗೋಲ್ಡ್ ಫೇಶಿಯಲ್ ಮಾಡಬೇಕಾದ್ರೆ ಇದನ್ನು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಉಪಯೋಗಿಸೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ, ಸಾಫ್ಟ್ ಆಗ್ತದೆ, ಹಾಗೆ ಪಿಂಪಲ್ಸ್ ಎಲ್ಲ ಕಡಿಮೆ ಆಗ್ತದೆ, ತುಂಬಾ ಚೆನ್ನಾಗಿರ್ತದೆ. ಈಗ ಕ್ಲೆನ್ಸ್ ಮಾಡುವ ಬನ್ನಿ. ನೋಡಿದ್ರಲ್ವಾ ಏನೆಲ್ಲ ಐಟಮ್ ಅಂತೇಳಿ. ಅಲೋವೆರಾ ಮತ್ತು ಕಸ್ತೂರಿ ಅರಿಶಿನವನ್ನು ಹಾಕಿದ್ದು. ಕಸ್ತೂರಿ ಅರಿಶಿನ ಇದೆ ಅಲ್ವಾ, ಅದನ್ನೇ ಉಪಯೋಗಿಸಬೇಕು. ನೀವು ಅಡುಗೆಗೆ ಉಪಯೋಗಿಸುವ ಅರಿಶಿನ ಅಷ್ಟೇನು ರಿಸಲ್ಟ್ ಕೊಡಲ್ಲ. ಕಸ್ತೂರಿ ಮಂಜನ ಅಂತ ಸಿಗುತ್ತೆ ಆಯುರ್ವೇದಿಕ್ ಶಾಪಲ್ಲೆಲ್ಲ ಕೇಳಿದರೆ ನಿಮಗೆ ಸಿಗ್ತದೆ. ಅದನ್ನೇ ಯೂಸ್ ಮಾಡಿ. ಈಗ ಇದನ್ನು ನಾವು ಕ್ಲೆನ್ಸ್ ಮಾಡುವ ಸ್ಕಿನ್ನನ್ನು. ಕುತ್ತಿಗೆ ಹತ್ತಿರ ಎಲ್ಲ ಡಾರ್ಕ್ ಇದೆ ಅಂತ ಹೇಳಿದರೆ ಕುತ್ತಿಗೆಗೆ ಹಚ್ಕೊಳ್ಬೋದು. ನಾನಿಲ್ಲಿ ಕುತ್ತಿಗೆಗೆ ಅಪ್ಲೈ ಮಾಡ್ತಿಲ್ಲ, ಯಾಕೆಂದರೆ ಅಷ್ಟು ಡಾರ್ಕ್ ಏನಿಲ್ಲ, ಅದಕ್ಕೋಸ್ಕರ. ನೋಡಿ, ಸ್ವಲ್ಪ ಅಲೋವೆರಾ ಜೆಲ್ ಮತ್ತು ಅರಸಿನವನ್ನು ಹಾಕ್ಕೊಳ್ಳೋದು ಸಾಕಾಗುತ್ತೆ. ಅದು ಅಷ್ಟು ಪವರ್ಫುಲ್ ಇದೆ ಕಸ್ತೂರಿ ಮಂಜನ. ಕಸ್ತೂರಿ ಅರಿಶಿನ ಎಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲೆಲ್ಲ ಸಿಗುತ್ತೆ. ಈಗ ನೋಡಿ, ಫೇಸನ್ನೆಲ್ಲ ಕ್ಲೆನ್ಸ್ ಮಾಡಿ ಆಯಿತು. ಈಗ ಏನು ಮಸಾಜ್ ಕೊಡೋದು ಬೇಡ. ಇನ್ನು ನೆಕ್ಸ್ಟ್ ಇದನ್ನು ತಣ್ಣೀರಲ್ಲಿ ವಾಶ್ ಮಾಡಿಕೊಂಡು ಬರ್ತೇನೆ. ನೋಡಿ, ವಾಶ್ ಮಾಡ್ಕೊಂಡು ಬಂದೆ.
ಸ್ಕಿನ್ ಎಲ್ಲ ಕ್ಲೆನ್ಸ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಬಂದು ಸ್ಕ್ರಬ್ಬಿಂಗ್ ಮಾಡೋದಕ್ಕೆ ಏನೆಲ್ಲ ಬೇಕು, ಅದನ್ನು ಸ್ಕ್ರಬ್ಬಿಂಗ್ ಪೇಸ್ಟನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋ ಬನ್ನಿ. ಈಗ ಗೋಲ್ಡ್ ಫೇಶಿಯಲಲ್ಲಿ ಮೇಯ್ನಾಗಿ ಕ್ಲೆನ್ಸ್ ಮಾಡಿ ಆಯಿತು. ನೆಕ್ಸ್ಟ್ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೇವೆ. ಸ್ಕ್ರಬ್ ಮಾಡಲಿಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇಲ್ಲಿ 1 ಚಮಚದಷ್ಟು ಅಕ್ಕಿ ಹುಡಿನ ತಗೊಂಡಿದ್ದೇನೆ. ಹಾಗೆ 1/4 ಚಮಚದಷ್ಟು ಕಸ್ತೂರಿ ಮಂಜನ ಅರಸಿನ ಹುಡಿಯನ್ನು ಹಾಕ್ಕೊಂಡಿದ್ದೇನೆ. ಅದನ್ನು ಮಿಕ್ಸ್ ಮಾಡಲಿಕ್ಕೆ ಹಸಿ ಹಾಲನ್ನು ತಗೊಂಡಿದ್ದೇನೆ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲಿಗೆ ನಮ್ಮ ಸ್ಕ್ರಬ್ ಪೇಸ್ಟ್ ರೆಡಿ ಆಯಿತು. ಇದನ್ನು ಫೇಸ್ಗೆ ಅಪ್ಲೈ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಳ್ಬೇಕು. ಪಿಂಪಲ್ಸ್ ಎಲ್ಲ ಇದ್ದರೆ ಸ್ವಲ್ಪ ನಿಧಾನವಾಗಿ ರಬ್ ಮಾಡಿಕೊಳ್ಬೇಕು. ಈಗ ಸ್ಕ್ರಬ್ಬಿಂಗ್ ಪೇಸ್ಟ್ ರೆಡಿಯಾಗಿದೆ ನೋಡಿ. ಏನೆಲ್ಲ ಹಾಕೋದು, ಅಕ್ಕಿ ಹುಡಿ, ಹಾಲು, ಆಮೇಲೆ ಕಸ್ತೂರಿ ಅರಿಶಿನ ಇಷ್ಟನ್ನು ಹಾಕಿದೆ. ಈಗ ಸ್ಕ್ರಬ್ ಮಾಡಿಕೊಳ್ಳುವ. ಇಲ್ಲಿ ನೋಡಿ, ಇದನ್ನು ಒಂದು ಸ್ವಲ್ಪನೇ ತಗೊಳ್ಬೇಕು. ಆಮೇಲೆ ಈ ಥರ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗಬೇಕು ಸ್ಕಿನ್ನಿಗೆ. ಚೆನ್ನಾಗಿ ಸ್ಕಿನ್ನನ್ನು ಈಗ ರಬ್ ಮಾಡಿಕೊಳ್ಬೇಕು, ಮಸಾಜ್ ಕೊಡಬೇಕು. ಹಾಗೆ ಸ್ಕ್ರಬ್ ಆದ ನಂತರ ಇದನ್ನು ವಾಶ್ ಮಾಡಿಕೊಂಡು ಬರ್ತೇನೆ. ಸ್ಕ್ರಬ್ ಮಾಡುವಾಗ ಚೆನ್ನಾಗಿ ಮಸಾಜ್ ನೈಸ್ ಆಗಿದೆ. ನಾವು ಸ್ಕ್ರಬ್ ಮಾಡಬೇಕಾದ್ರೆ, ಮಸಾಜ್ ಮಾಡುವಂಥದ್ದೆಲ್ಲ ಸ್ಕ್ರಬ್ ಮಾಡಬೇಕಾದ್ರೆ ಎಲ್ಲ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಳ್ಬೇಕು. ಪಿಂಪಲ್ ಎಲ್ಲ ಇದ್ದವರು ಸ್ವಲ್ಪ ಸಾಫ್ಟಾಗಿ ಇದು ಮಾಡಬೇಕು. ಆಗದಿಂದ ಈಗ ಸ್ಕಿನ್ ತುಂಬಾ ಸಾಫ್ಟಾಗಿದೆ. ನಿಮಗೆ ನೋಡುವಾಗ ಗೊತ್ತಾಗಿರ್ಬೋದು, ಶೈನಿಂಗ್ ಬರ್ತಾ ಇದೆ ನೋಡಿ. ಕೊನೆಯಲ್ಲಿ ಫೇಸ್ ಪ್ಯಾಕನ್ನು ಹಾಕ್ಕೊಳ್ಳೋದು. ಫೇಸ್ ಪ್ಯಾಕನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬನ್ನಿ. ಈಗ ಕೊನೆಯಲ್ಲಿ ಫೇಸ್ ಪ್ಯಾಕ್ ಬೇಕಲ್ಲ, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತೇಳಿ ವಿಡಿಯೋ ನೋಡ್ಕೊಂಡು ಬನ್ನಿ. ಕೊನೆಯಲ್ಲಿ ನಾವು ಫೇಸ್ ಪ್ಯಾಕ್ ಮಾಡಲಿಕ್ಕೆ ನಾನಿಲ್ಲಿ ಆರೆಂಜ್ ಪೀಲ್ ಪೌಡರನ್ನು ತಗೊಂಡಿದ್ದೇನೆ. ಇದು ನಾನು ಮನೆಯಲ್ಲೇ ಮಾಡಿಕೊಂಡ ಪೌಡರ್. ಹಾಗೆಯೇ ನೀವು ಹೊರಗಡೆ ಆನ್ಲೈನಲ್ಲಿ ಕೂಡ ಆರೆಂಜ್ ಪೀಲ್ ಪೌಡರ್ ಅಂತ ಹೇಳಿದರೆ ತಗೊಳ್ಬೋದು. ಮಾರ್ಕೆಟಲ್ಲಿ, ಮೆಡಿಕಲಲ್ಲಿ ಸಿಗ್ಬೋದು. 1 ಸ್ಪೂನಷ್ಟು ಆರೆಂಜ್ ಪೀಲ್ ಪೌಡರ್, ಹಾಗೆ 1/4 ಚಮಚದಷ್ಟು ಇದು ಕಸ್ತೂರಿ ಮಂಜನ, ಹಾಗೆ ಇದನ್ನು ಕಲಸಿಕೊಳ್ಳಲಿಕ್ಕೆ 2 ಸ್ಪೂನಷ್ಟು ಹಸಿ ಹಾಲನ್ನು ತಗೊಂಡಿದ್ದೇನೆ. ಇವನ್ನು ಚೆನ್ನಾಗಿ ಕಲಸಿಕೊಳ್ಳೋದು. ಆರೆಂಜ್ ಪೀಲ್ ಪೌಡರ್ ಅಂದರೆ ಮನೆಯಲ್ಲಿ ಮಾಡ್ಕೊಳ್ಳುವಾಗ ತುಂಬ ನೈಸ್ ಪೌಡರ್ ಆಗೋದಿಲ್ಲ. ಅದಕ್ಕೋಸ್ಕರ ಹೊರಗಡೆ ನೀವು ತಗೊಂಡ್ರೆ ತುಂಬಾ ನೈಸ್ ಪೌಡರ್ ಸಿಗುತ್ತೆ. ಆದರೂ ಪರವಾಗಿಲ್ಲ, ಮನೆಯಲ್ಲೇ ಮಾಡ್ಕೊಳ್ಬೋದು. ಈಗ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಯಿತು. ಇದನ್ನು ಹಾಕಿ ಏನು ಮಸಾಜ್ ಮಾಡುವಂಥದ್ದೇನೂ ಇಲ್ಲ. ಮುಖಕ್ಕೆ ಚೆನ್ನಾಗಿ ಹಚ್ಚಿಕೊಂಡು ಒಂದು 10 ನಿಮಿಷ ಅಥವಾ ನಿಮಗೆ ಎಷ್ಟು ಟೈಮ್ ಇದೆ ಹಾಗೆ 20 ಮಿನಿಟ್ಸ್, ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಆದರೂ ಇಟ್ಕೊಂಡು, ಅದು ಮುಖದಲ್ಲೆಲ್ಲ ಒಣಗಬೇಕು, ಅಲ್ಲಿವರೆಗೆ ಇಟ್ಕೊಂಡು ಆಮೇಲೆ ವಾಶ್ ಮಾಡ್ಕೊಳ್ಳೋದು. ನೋಡಿದ್ರಲ್ವಾ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತೇಳಿ, ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್. ನಾನು ಆರೆಂಜ್ ಪೀಲ್ ಪೌಡ್ರನ್ನು ತಗೊಂಡಿದ್ದೇನೆ. ಅದು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದು. ಈಗ ಆರೆಂಜಿದ್ದು ಸೀಸನ್ ಅಲ್ವಾ, ಸೊ ತುಂಬ ಕಿತ್ತಳೆ ಹಣ್ಣಿನ ಸಿಪ್ಪೆ ಇರುತ್ತೆ, ಅದನ್ನೆಲ್ಲ ಬಿಸಿಲಲ್ಲಿ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಯಾವಾಗಾದರೂ ವೀಕ್ಲಿ ಒಮ್ಮೆ ಸ್ಕ್ರಬ್ ಮಾಡಲಿಕ್ಕೆ, ಪ್ಯಾಕ್ ಹಾಕಲಿಕ್ಕೆ ಎಲ್ಲ ಯೂಸ್ ಮಾಡ್ತೇನೆ. ಹಾಗೆಯೇ ಆರೆಂಜ್ ಪೀಲ್ ಪೌಡರ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ನಮ್ಮ ಸ್ಕಿನ್ನಲ್ಲಿರುವ ಟ್ಯಾನನ್ನೆಲ್ಲ ರಿಮೂವ್ ಮಾಡುತ್ತೆ. ತುಂಬಾ ಒಳ್ಳೆಯದದು ಸ್ಕಿನ್ನಿಗೆ. ಈಗ ಪ್ಯಾಕನ್ನು ಹಚ್ಕೊಳ್ಳುವ. ಕಾಣಿಸ್ತಿದೆ ಅಲ್ವಾ ನಿಮಗೆ ಫೇಸ್ ಕ್ಲಿಯರಾಗಿ ನೋಡಿ.
ನೋಡಿ ಮುಖಕ್ಕೆ ಫುಲ್ ಪ್ಯಾಕ್ ಹಚ್ಚಿ ಆಯಿತು. ಇದನ್ನು 10 ನಿಮಿಷ ಹಾಗೇ ಬಿಡಬೇಕು, ಯಾಕೆಂದರೆ ಆರೆಂಜ್ ಇದೆಲ್ಲ ಅಂಶ ಇದೆ ಅಲ್ವಾ, ಅದರಲ್ಲಿ ಆರೆಂಜ್ ಪೀಲ್ ಪೌಡ್ರ್ ಇದೆ ಅಲ್ವಾ, ಅದೆಲ್ಲ ಸ್ಕಿನ್ನಿಗೆ ಅಬ್ಸಾರ್ಬ್ ಆಗಬೇಕು. 10 ನಿಮಿಷ ಅಥವಾ 20 ಮಿನಿಟ್ಸ್ ನಿಮಗೆ ಫ್ರೀ ಇದ್ದಾಗ ಹೇಗೆ ಆಗ್ತದೆ ಹಾಗೆ ಮಾಡ್ಕೊಳ್ಳಿ. ಅಂದರೆ ಗೋಲ್ಡ್ ಫೇಶಿಯಲ್ ಅಲ್ವಾ, ಅದು ಗೋಲ್ಡ್ ಥರ ಸ್ಕಿನ್ ಒಳ್ಳೆ ಮಿಂಚಬೇಕಲ್ವ, ಅದಕ್ಕೆ ಸ್ವಲ್ಪ ಇಡಬೇಕು, ನಾವೊಂದು 20 ನಿಮಿಷ ಆದರೂ ಇಡಬೇಕು. ಆರೆಂಜ್ ಪೀಲ್ ಪೌಡರ್ ಅಂತೂ ತುಂಬಾ ಒಳ್ಳೆಯದು, ಆರಾಮ್ಸೆ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು. ನಿಮಗೆ ಮಾಡಲಿಕ್ಕಾಗೋದಿಲ್ಲ, ಬಿಸಿಲಲ್ಲಿ ಒಣಗಿಸ್ಲಿಕ್ಕೆಲ್ಲ ಆಗೋದಿಲ್ಲ ಅಂತ ಇದ್ದರೆ ಹೊರಗಡೆ ಅಥವಾ ಆನ್ಲೈನಲ್ಲಿ ಆರೆಂಜ್ ಪೀಲ್ ಪೌಡರ್ ಅಂತ ಹೇಳಿ ನೀವು ಸರ್ಚ್ ಮಾಡಿದರೆ ನಿಮಗೆ ಸಿಗ್ತದೆ, ತಗೊಳ್ಬೋದು. ಈಗ ಇದು 20 ನಿಮಿಷ ಒಣಗಲಿ, ಜಾಸ್ತಿ ಮಾತಾಡಬಾರ್ದು ಈ ಥರ ಪ್ಯಾಕ್ ಹಾಕಿದ ಮೇಲೆ. ಆಮೇಲೆ ಸಿಗ್ತೇನೆ ನೋಡಿ. 20 ಮಿನಿಟ್ಸ್ ಆದಾಗ ಇದೆಲ್ಲ ಒಣಗಿದೆ. ಈಗ ಇದನ್ನು ವಾಶ್ ಮಾಡಿಕೊಳ್ಬೇಕು. ಇದನ್ನು ವಾಶ್ ಮಾಡಿ ಬರ್ತೇನೆ ನೋಡಿ. ಈಗ ಎಲ್ಲವನ್ನು ವಾಶ್ ಮಾಡ್ಕೊಂಡು ಬಂದೆ. ಆಗದಿಂದ ನೋಡಿ ಈಗ ಎಷ್ಟು ಸ್ಕಿನ್ ಗ್ಲೋ ಆಗಿದೆ ಅಂತ ಹೇಳಿ. ಆಗದಿಂದ ತುಂಬಾ ಶೈನಿಂಗ್ ಬರ್ತಾ ಇದೆ ಇದರಲ್ಲಿ ಸ್ಕಿನ್ನಲ್ಲಿ. ಆಗ ತುಂಬ ರಫ್ ಆಗಿ ಒಂಥರ ಡ್ರೈ ಇತ್ತು ಸ್ಕಿನ್. ಫ್ರೆಂಡ್ಸ್ ನೋಡಿದ್ರಲ್ವಾ, ನೋಡಿ ಎಷ್ಟು ಗ್ಲೋ ಆಗಿ ಮನೆಯಲ್ಲಿ ಗೋಲ್ಡ್ ಫೇಶಿಯಲನ್ನು ಮಾಡ್ಬೋದು ಅಂತ ಹೇಳಿ. ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಗೋಲ್ಡ್ ಫೇಶಿಯಲನ್ನು ಮಾಡಿ, ಫಂಕ್ಷನ್ ಎಲ್ಲ ಇದ್ದಾಗ ಸಡನ್ನಾಗಿ ಪಾರ್ಲರಿಗೆ ಹೋಗಬೇಕು ಅಂದರೆ ಗಂಟೆಗಟ್ಟಲೆ ಕಾಯಬೇಕು, ಗಂಟೆಗಟ್ಟಲೆ ಕೂರಬೇಕು, ಅಂಥ ಟೈಮಲ್ಲಿ ಈಸಿಯಾಗಿ ಮನೆಯಲ್ಲಿ ಇಷ್ಟು ಒಳ್ಳೆ ರೆಮಿಡೀಸ್ ಇದೆ ಅಲ್ವಾ, ಇದನ್ನು ಟ್ರೈ ಮಾಡ್ಬೋದಲ್ವಾ. ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು, ಹೇರ್ ಕೇರ್ ಬಗ್ಗೆ ಇರ್ಬೋದು, ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ ಅಥವಾ ಅದಕ್ಕೆ ಸಂಬಂಧಪಟ್ಟ ವಿಡಿಯೋನ ಮಾಡ್ಬೋದು, ಅದಕ್ಕೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆ ಬೇರೆ ಸ್ಕಿನ್ ಕೇರ್ ಟಿಪ್ಸ್ ಹಾಗೆ ಹೇರ್ ಕೇರ್ ಟಿಪ್ಸ್ ಜೊತೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.